2023-24 ಸಾಲಿನಲ್ಲಿ ಬೇಟಹಳ್ಳಿ ಗ್ರಾಮ ಪಂಚಾಯತಿಗೆ ತಳಕು ವೆಂಕಟೇಶ್ವರ ಟ್ರೇಡರ್ಸ್ ಅಂಗಡಿಯಿಂದ ಕುಡಿಯೋ ನೀರು ಮತ್ತು ಬೀದಿ ದೀಪದ ಸಪ್ಲೈ ಮಾಡಿರ್ತಕ್ಕಂಥದ್ದು ಬಂದಿಗೆರೆ, ಚಿಕ್ಕಹಳ್ಳಿ, ಬೇಟಹಳ್ಳಿಗೆ 7,46,900 ರೂಪಾಯಿ ಹಣ ಕೊಡಬೇಕು. ಇದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಇಂದಿನ PDO ಮತ್ತು ಅಧ್ಯಕ್ಷರು ಅದನ್ನು ನಕಲನ್ನು ಕೂಡ ಕೊಟ್ಟಿದ್ದಾರೆ. ನಾವು ಸಾಮಾನ್ಯ ಸಭೆಯಲ್ಲಿ ಮುಂದಿನ 24-25ನೇ ಇಸ್ವಿಯಲ್ಲಿ 15ನೇ ಹಣಕಾಸಿನಲ್ಲಿ ನಾವು ದುಡ್ಡು ಕೊಡ್ತೀವಿ ಅಂತ. ಆದರೆ ನಾವು 1ನೇ ತಾರೀಕಿನಿಂದ EOಗೆ ಮತ್ತು PDOಗೆ ಅಧ್ಯಕ್ಷರಿಗೆ ಮನವಿ ಕೊಟ್ಟರು ಕೂಡ ಯಾವುದೇ ಅವರು ವಿಷಯನ ತಿಳಿಸ್ತಲೇ ನಮ್ಗೆ ಹಣನೂ ಕೊಡದಲೆ ರಾತ್ರೋರಾತ್ರಿ 19ನೇ ತಾರೀಕು 19 ಲಕ್ಷ ರೂಪಾಯಿ ಬೇರೆ ಅಂಗಡಿ, ಅದು ಅಂಗಡಿ ಸಾಮಾನು ಕೊಟ್ಟಿಲ್ಲ, ಹಳೇದು ಕೊಟ್ಟಿಲ್ಲ, ಹೊಸದು ಕೊಟ್ಟಿಲ್ಲ. ಅವರು ಸಾಮಾನೇ ಕೊಡ್ತಿದ್ದಂಥ ಅಂಗಡಿಗೆ ಬೇನಾಮಿಯಾಗಿ 19 ಲಕ್ಷ ಬಿಡುಗಡೆ ಮಾಡಿ ನಮಗೆಲ್ಲ ಅನ್ಯಾಯ ಮಾಡಿದ್ದಾರೆ. ಇವತ್ತು ನಾವು ಈ ಅಂಗಡಿ ವ್ಯವಹಾರ ಮಾಡಬೇಕಾದ್ರೆ ನನ್ನ ಕುಟುಂಬದ ಬಂಗಾರ, ಆಸ್ತಿ ಮತ್ತು ಕೈಗಳ ಸಾಲ ಮಾಡಿಕೊಂಡು ನಾವು ವ್ಯವಹಾರ ಮಾಡ್ತಾಯಿರ್ತೀವಿ. ಆ ವ್ಯವಹಾರಕ್ಕೆ ಇವತ್ತು ನಮಗೆಲ್ಲ ಬ್ಯಾಂಕ್ನವರು ನೋಟಿಸ್ ಕೊಟ್ಟಿದ್ದಾರೆ, ನಾವು ಹರಾಜಾಗ್ತೀವಿ ಅಂತೇಳಿ. ಇವರು ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಇವರು ಈಗ ಎಲ್ಲರೂ ಯಾವುದೇ ಅಧಿಕಾರಿ ಬಂದಿಲ್ಲ. ಬೆಳಗ್ಗೆಯಿಂದ ನಾವು ಕುಟುಂಬ ಸಮೇತ ಕೂತಿದ್ದೀವಿ, ಯಾರೂ ಬಂದಿಲ್ಲ. ಈಗ 2 ಪೊಲೀಸ್ನವ್ರು ಬಿಟ್ಟರೆ ಇವರು ಯಾರೂ ಬಂದಿಲ್ಲ. ಆದರೆ ಇದು ರಾಜಕೀಯ ಪ್ರೇರಿತವಾಗಿ ಇವತ್ತು ನಮ್ಮ ಮೇಲೆ ದರ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಇವರು ಯಾರು ಅಧ್ಯಕ್ಷರು ಚುನಾವಣೆಯಲ್ಲಿ ನಾವೇನೋ ಬೆಂಬಲಿಸಲಿಲ್ಲ, ಅವ್ರನ್ನ ಬೇರೆಯವ್ರನ್ನ ಬೆಂಬಲಿಸಿದ್ರು ಅನ್ನೋ ಉದ್ದೇಶಕ್ಕೆ ಇವತ್ತು ಈ ಒಂದು ಹಣವನ್ನು ತಡೆ ಹಿಡಿದಿದ್ದಾರೆ, ಬಾಕಿ ಹಣ ಕೊಡೋದನ್ನು. ಅದರಿಂದ ನಾವು ನಮ್ಮ ಕುಟುಂಬ ಸಮೇತವಾಗಿ ಇವತ್ತು ನಮಗೆ ಬ್ಯಾಂಕ್ಗಳು ಹರಾಜು ನೋಟಿಸ್ ಬಂದರೆ ಮಾನ ಮರ್ಯಾದೆ ಪ್ರಶ್ನೆ. ಅದರಿಂದ ನಾವು ನಮ್ಮ ಕುಟುಂಬ ಸಮೇತ ಇಲ್ಲ ಹಣ ಕೊಡಬೇಕು, ಇಲ್ಲ ಅಂದರೆ ಎಲ್ಲೋ ಸಾಯೋದ್ರ ಬದಲಾಗಿ ನಿಮ್ಮ ಕಾರಣಕ್ಕೆ ನಾವು ಸಾಯ್ತಾ ಇದ್ದೀವಿ, ನೀವು ಹಣ ಕೊಟ್ಟಿದ್ರೆ ನಮ್ಮ ಗೌರವ ಉಳಿಯೋದು ಅಂತ ಹೇಳಿ ಇವತ್ತು ನಾವು ಇಲ್ಲಿ ವಿಷ ಕುಡಿದು ಸಾಯಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಈಗ ಪೊಲೀಸರಿಗೂ ಕೂಡ ಇನ್ನೊಂದು ಅರ್ಧ ಗಂಟೆ ಟೈಮು ಕೇಳಿದ್ದಾರೆ, ಯಾರೂ ಬಂದಿಲ್ಲ. ಈವರೆಗೂ ಜಿಲ್ಲಾ ಪಂಚಾಯತಿರು ಬಂದಿಲ್ಲ, ತಾಲೂಕು ಪಂಚಾಯತಿರು ಬಂದಿಲ್ಲ, ಯಾವುದೇ ಅಧಿಕಾರಿ ಬಂದಿಲ್ಲ. ಆದರೆ ಜನಗಳ ಬಗ್ಗೆ ಸರ್ಕಾರಕ್ಕಿರ್ತಕ್ಕಂಥ ನಿರ್ಲಕ್ಷ್ಯ ಏನು ಅನ್ನೋದ್ರ ಒಂದು ಅರಿವು ಇವತ್ತು ನಾವು ತಿಳ್ಕೋಬೇಕಾಗಿದೆ. ಇಂಥ ಸರ್ಕಾರದಲ್ಲಿ ನಾವು ಬದುಕೋದಕ್ಕಿಂತ ಮಾನಕ್ಕೆ ಅಂಜಿ ಇವತ್ತು ನಾವು ಸಾಯೋದೇ ಉತ್ತಮ, ನಮ್ಮ ಕುಟುಂಬ ಸಮೇತವಾಗಿ ವಿಷ ಕೂಡ ಸಾಯೋದು ಉತ್ತಮ ಅಂತೇಳಿ ತೀರ್ಮಾನಕ್ಕೆ ಬಂದಿದ್ದೀವಿ. ನಾವು ಆ ಕೆಲಸವನ್ನು ಮಾಡೋಕ್ಕೆ ಎಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. 1 ಗಂಟೆ ಒಳಗಾಗಿ ಯಾರೂ ಬರಲಿಲ್ಲ ಅಂತಂದರೆ ಮುಂದಿನ ಕಾರ್ಯಕ್ರಮ ನಾವೇನು ವಿಷ ಕುಡಿಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇಲ್ಲೇ ಕುಡಿದು ಇಲ್ಲೇ ಸಾಯಬೇಕು ಅಂತೇಳಿ ನಾವೆಲ್ಲ ಒಂದು ತೀರ್ಮಾನಕ್ಕೆ ನಮ್ಮ ಕುಟುಂಬ ಬಂದಿದೆ. ಅದರಿಂದ ಸರ್ಕಾರ ಬದುಕಿದ್ರೆ ಬಂದು ಸರಿನಾ ತಪ್ಪ ಕೊಡೋದಿಲ್ಲ ಅಂತೇಳಿ ಕೂಲಂಕುಷವಾಗಿ ತನಿಖೆ ಮಾಡಲಿ. ನಾವೇನು ಹುಡುಗಾಟಕ್ಕೆ ಕೇಳ್ತಾ ಇಲ್ಲ. ಎಲ್ಲ ಸಾಮಾನು ಸಪ್ಲೈ ಮಾಡಿರೋದೈತೆ, ಅವರೆಲ್ಲ ಬಿಲ್ಲು ತಗೊಂಡಿದ್ದಾರೆ. ಅವರೇ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಪತ್ರ ಕೊಟ್ಟಿದ್ದಾರೆ. ಅವ್ರದ್ದೇ ಆದಂಥ ಪತ್ರಕ್ಕೆ ಅವರು ಬೆಲೆ ಕೊಡಲಿಲ್ಲ ಅಂತಂದರೆ ಯಾವುದೇ ಹಿರಿಯ ಅಧಿಕಾರಿಗಳು ಬಂದು ಇಲ್ಲಿ ನಮಗೆ ಮಾಹಿತಿ ಕೊಡ್ತಾ ಇಲ್ಲ ಮತ್ತು ಅದರ ಕೊಡಿಸೋಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ನಾವು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲರಿಗೂ ಕೂಡ ಮನವಿ ಕೊಟ್ಟರು ಕೂಡ ಕೆಲಸ ಆಗಿಲ್ಲ. ಅದಕ್ಕೆ ಕೊನೆ ತೀರ್ಮಾನ ನಮ್ಮ ಮಾನ ಹರಾಜಾಗುತ್ತೆ. ಇವರು ಸಾಲ ಕೊಡಲಿಲ್ಲ ಅಂತಂದರೆ ನಾವು ಇಲ್ಲಿ ವಿಷ ಕುಡಿಬೇಕು ಅಂತ ತೀರ್ಮಾನ ಮಾಡಿ. ಅದೇ ನೀವು ಮೆಟೀರಿಯಲ್ಸ್ ಸಪ್ಲೈ ಮಾಡಿದ್ರಿ ಅಂಗಡಿಯಿಂದ, ನಿಮ್ಮ ಅಂಗಡಿಯಿಂದ ಬಂದಿಗೆರೆ, ಬೇಟಹಳ್ಳಿ, ಚಿಕ್ಕಹಳ್ಳಿಗೆ ಮೆಟೀರಿಯಲ್ ಸಪ್ಲೈ ಏನೇನು ಮೆಟೀರಿಯಲ್ ಸಪ್ಲೈ ಮಾಡಿದ್ರಿ? ಪಂಪು, ಮೋಟ್ರು, ಪೈಪು, ವೈರು, ಸ್ಟಾರ್ಟ್ರುಗಳು, ಬಲ್ಪ್ಗಳು, ಬೀದಿ ದೀಪಕ್ಕೆ ಬಲ್ಪ್ಗಳು ಎಲ್ಲ ಸಪ್ಲೈ ಮಾಡಿರೋದು ಇವ್ರು ಅವರೇ ಬರ್ಕೊಟ್ಟಿದ್ದಾರೆ. ಅವೆಲ್ಲ ನೋಡಿ ಬರ್ಕೊಟ್ಟಿರೋದು. ಸಾಮಾನು ಸಪ್ಲೈ ಮಾಡಿದ್ದೀವಿ. ಏನು ಲೆಟ್ರ್ ಕೊಟ್ಟಿರ್ತಾರಲ್ಲ ಆ ಲೆಟ್ರಿಗೆ ನಾವೆಲ್ಲ ಬಿಲ್ಲಾಗಿ ಕೊಟ್ಟಿರ್ತೀವಿ. ಆ ಬಿಲ್ಲೆಲ್ಲ ಪರಿಶೀಲನೆ ಮಾಡಿ ಸಭೆಯಲ್ಲಿ ಚರ್ಚೆ ಮಾಡಿ 7,46,915 ರೂಪಾಯಿ ಕೊಡಬೇಕು ಅಂತ ಸಾಮಾನ್ಯ ಸಭೆಯಲ್ಲಿ PDO ಮತ್ತು ಅಧ್ಯಕ್ಷರು ಅವರ ಒಪ್ಪಿಗೆ ಮೇಲೆ, ಸದಸ್ಯರ ಒಪ್ಪಿಗೆ ಮೇಲೆ ಹಾಕ್ಕೊಟ್ಟಿರ್ತಕ್ಕಂಥದ್ದು. ಇದು ಈವರೆಗೂ ಕೂಡ ಯಾವುದೇ ಅಧಿಕಾರಿ ಕೂಡ ಎಷ್ಟು ವರ್ಷದ 7 ಲಕ್ಷ ರೂಪಾಯಿ? ಒಂದು ವರ್ಷದ ಯಾವ 23-24. ಅದರಿಂದ ನಾವು ಈ ತೀರ್ಮಾನಕ್ಕೆ ಬರಬೇಕಾಗಿ ಬಂದಿದೆ. ಇದೊಂದು ದುಸ್ಥಿತಿ. ಇಂಥ ಭ್ರಷ್ಟ ಸರ್ಕಾರಗಳು, ಇಂಥ ಭ್ರಷ್ಟ ಇಲಾಖೆಗಳು, ಪಂಚಾಯತಿಗಳು, ಲೂಟಿ ಮಾಡೋಂಥ ಪಂಚಾಯತಿಗಳು ಈಗ ಬೇನಾಮಿ ಅಂಗಡಿಗೆ 19 ಲಕ್ಷ ಹಾಕಿದ್ದಾರೆ ಅಂತಂದರೆ ಇಲ್ಲಿ ಏನು ನಡೀತದೆ ಈ ಪಂಚಾಯತಿಗಳಲ್ಲಿ ಅಂತೇಳಿ ನಾವಿವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ ಪ್ರತಿಭಟನೆಗೆ